ಬೇಸಿಗೆ ಕಾಲದಲ್ಲಿ ಬಾಯಿಗೆ ರುಚಿ, ಹೊಟ್ಟೆಗೆ ಖುಷಿ ಕೊಡುವಂಥದ್ದು ಅಂದರೆ ಮೊಸರನ್ನ. ಇವತ್ತು ಈ ಮೊಸರನ್ನ ಕ್ರೀಮಿಯಾಗಿ ರುಚಿಯಾಗಿ ಮಾಡೋದ್ರ ಜೊತೆ ಸೀಸನಲ್ಲಿ ಸಿಗುವಂಥ ಮಾವಿನಕಾಯಿನ ಉಪಯೋಗಿಸಿ ಒಂದು ದಿಢೀರ್ ಉಪ್ಪಿನಕಾಯಿ, ಮೊಸರನ್ನ ಮಾವಿನಕಾಯಿ ಉಪ್ಪಿನಕಾಯಿ ಅದ್ಭುತವಾದಂಥ ಜೋಡಿ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಕಾಂಬೋ ರೆಸಿಪಿನಲ್ಲಿ ಮೊದಲು ನಾವು ಇನ್ಸ್ಟ್ಯಾಂಟ್ ಮ್ಯಾಂಗೋ ಪಿಕಲ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೋಸ್ಕರ ನಾನಿಲ್ಲಿ ಮೀಡಿಯಮ್ ಸೈಜ್ ಮಾವಿನಕಾಯಿ ತೊಗೊಂಡಿದ್ದೀನಿ. ಮಾವಿನಕಾಯಿ ಆದಷ್ಟು ಹುಳಿ ಕಮ್ಮಿ ಇರೋ ಅಂಥದ್ದು ಸೆಲೆಕ್ಟ್ ಮಾಡಿಕೊಂಡ್ರೆ ಇನ್ಸ್ಟ್ಯಾಂಟ್ ಉಪ್ಪಿನಕಾಯಿ ತುಂಬಾ ರುಚಿಯಾಗಿ ಬರುತ್ತೆ. ತೊಗೊಂಡಿರೋಂಥ ಮಾವಿನಕಾಯಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಸುಮಾರು 1 ಟೀ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಮಾವಿನಕಾಯಿ ತೀರಾ ಹುಳಿ ಇದ್ದರೆ ಖಾರದ ಪುಡಿನ ನೀವು ರುಚಿಗೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊಳ್ಳಿ. 1 ಚಿಟಿಕೆಯಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ಹಾಕಿ ಒಂದು 1/4 ಟೀ ಸ್ಪೂನಷ್ಟು ಇಂಗಿನ ಪುಡಿನ ಹಾಕಿಟ್ಟಿದ್ದೀನಿ. ಇದಕ್ಕೆ ಒಂದು ಲೈಟಾಗಿ ಒಗ್ಗರಣೆನ ಸೇರಿಸಬೇಕಾಗುತ್ತೆ. ಈ ಒಗ್ಗರಣೆ ಈ ಇನ್ಸ್ಟೆಂಟ್ ಉಪ್ಪಿನಕಾಯಿಗೆ ತುಂಬಾ ಮುಖ್ಯ. ಅದಕ್ಕೋಸ್ಕರ ಇಲ್ಲಿ 3 ಟೇಬಲ್ ಸ್ಪೂನಷ್ಟು ಎಳ್ಳೆಣ್ಣೆ ತೊಗೊಂಡಿದ್ದೀನಿ. ಎಳ್ಳೆಣ್ಣೆ ತೊಗೊಂಡ್ರೆ ಉಪ್ಪಿನಕಾಯಿ ಅದ್ಭುತವಾದಂಥ ರುಚಿ ಬರುತ್ತೆ, ಜಾಸ್ತಿ ದಿನವೂ ಫ್ರೆಶ್ ಆಗಿರುತ್ತೆ. ಈ ಎಳ್ಳೆಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಎಲೆ ಹಾಕಿ ಬಿಸಿ ಬಿಸಿ ಒಗ್ಗರಣೆನ ಖಾರದ ಪುಡಿ, ಉಪ್ಪಿನ ಪುಡಿ, ಇಂಗಿನ ಪುಡಿ, ಅರಿಶಿನ ಪುಡಿ ಮೇಲೆ ಹಾಕಿದ್ದೀನಿ. ಹೀಗೆ ಹಾಕೋದ್ರಿಂದ ಆ ಹಸಿ ವಾಸನೆ ಹೋಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇನ್ಸ್ಟ್ಯಾಂಟ್ ಉಪ್ಪಿನಕಾಯಿ ಅದ್ಭುತವಾಗಿ ಬರುತ್ತೆ. ಈ ಉಪ್ಪಿನಕಾಯಿನ ಫ್ರಿಜ್ನಲ್ಲಿ 7 ರಿಂದ 10 ದಿನ ಆರಾಮಾಗಿ ಸ್ಟೋರ್ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಮೊಸರನ್ನ, ಸಾಂಬಾರನ್ನು, ರಸಮ್ ರೈಸ್ ಜೊತೆ ಎಕ್ಸಲೆಂಟ್ ಆಗಿರುತ್ತೆ. ಈಗ ಉಪ್ಪಿನಕಾಯಿ ಮಾಡಿ ನೋಡಾಯಿತು. ನೆಕ್ಸ್ಟು ಕ್ರೀಮಿಯಾದಂಥ ಮೊಸರನ್ನ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೋಸ್ಕರ ಇಲ್ಲಿ ಕುಕ್ಕರ್ನಲ್ಲಿ 1 ಲೋಟ ಸೋನಾ ಮಸೂರಿ ಅಕ್ಕಿನ ತೊಳ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಈ ಲೋಟದಲ್ಲಿ 1 ಲೋಟದಷ್ಟು ಅಕ್ಕಿ, ಮತ್ತು ನಾನು ಹಾಕುವಂಥ ಹಾಲು, ನೀರು ಎಲ್ಲ ಈ ಲೋಟದಲ್ಲೇ ಮೆಷರ್ ಮಾಡ್ಕೊಳ್ತೀನಿ. ಹಾಗಾಗಿ ಯಾವುದೇ ಲೋಟ ತೊಗೊಂಡ್ರು ಅದೇ ಲೋಟದಲ್ಲಿ ಹಾಲು, ನೀರು ಹಾಕೊಂಡ್ರೆ ಮೊಸರನ್ನ ಎಕ್ಸಲೆಂಟಾಗಿ ಬರುತ್ತೆ. ಅಕ್ಕಿ ಹಾಕಿದ ಮೇಲೆ ಕುಕ್ಕರಿಗೆ ಅದೇ ಲೋಟದಲ್ಲಿ 1 ಲೋಟದಷ್ಟು ಹಾಲನ್ನು ತೊಗೊಳ್ತಾ ಇದ್ದೀನಿ. 1 ಲೋಟ ಅಕ್ಕಿಗೆ 1 ಲೋಟ ಹಾಲು ಹಾಕಿ ಅದೇ ಲೋಟದಲ್ಲಿ 2 ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಒಟ್ಟಾಗಿ 1 ಲೋಟ ಅಕ್ಕಿಗೆ 3 ಲೋಟದಷ್ಟು ಹಾಲು, ನೀರನ್ನ ಸೇರಿಸಿದ್ದೀನಿ. ಹೀಗೆ ಹಾಕಿದರೆ ಮೊಸರನ್ನ ಚೆನ್ನಾಗಿ ಬೆಂದಿರುತ್ತೆ, ಸಾಫ್ಟ್ ಆಗಿರುತ್ತೆ, ತಿನ್ನೋದಕ್ಕೂ ಸಹ ಅದ್ಭುತವಾಗಿರುತ್ತೆ. ಈಗ 3 ಲೋಟದಷ್ಟು ಹಾಲು, ನೀರು ಹಾಕಿದ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಹೈ ಫ್ಲೇಮಲ್ಲಿ 4 ರಿಂದ 5 ವಿಸಲ್ ಕೂಗಿಸ್ಬೇಕಾಗುತ್ತೆ. 1 ಲೋಟ ಅಕ್ಕಿಗೆ 3 ಲೋಟದಷ್ಟು ಹಾಲು, ನೀರು ಹಾಕಿರೋದ್ರಿಂದ 4 ರಿಂದ 5 ವಿಸಲ್ ಕೂಗಿಸಿ ಅವೆಲ್ಲ ಹೋದ್ಮೇಲೆ ಮುಚ್ಚಳ ತೆಗೆದ್ರೆ ಪರ್ಫೆಕ್ಟಾಗಿ ಅಕ್ಕಿ ಅಂದರೆ ಅನ್ನ ಬೆಂದಿರುತ್ತೆ. ಮೊಸರನ್ನ ಅನ್ನ ಥರನೇ ಇರಬೇಕು ಅಂತಂದರೆ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹಂತದಲ್ಲಿ ಅಕಸ್ಮಾತ್ ಮೊಸರನ್ನ ತೀರಾ ಕ್ರೀಮಿಯಾಗಿರಬೇಕು, ತೀರಾ ಸಾಫ್ಟ್ ಆಗಿರಬೇಕು ಅಂತಂದರೆ ಸ್ಪೂನ್ನ ತೊಗೊಂಡು ಈ ರೀತಿ ಒಂದು 7 ರಿಂದ 8 ಸಾರಿ ಚೆನ್ನಾಗಿ ಅಮುಕಿ ಮಿಕ್ಸ್ ಮಾಡಿದರೆ ಮೊಸರನ್ನ ಸಾಫ್ಟಾಗಿ ಬರುತ್ತೆ. ಅನ್ನ ಚೆನ್ನಾಗಿ ಬಿಸಿ ಇರಬೇಕಾದ್ರೆ ನಾವು ಮಿಕ್ಸ್ ಮಾಡಬೇಕು, ಆಗಲೇ ಮೊಸರನ್ನ ಸಾಫ್ಟಾಗಿ ಬರುತ್ತೆ. ಈಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಈಗ ಇದಕ್ಕೆ ಒಂದು ಒಗ್ಗರಣೆ ಸೇರಿಸಬೇಕಾಗುತ್ತೆ. ಒಗ್ಗರಣೆಗೆ ಮಾತ್ರ ತುಪ್ಪನೇ ಬಳಸಿ ಹಾಕಿ ಮೊಸರನ್ನ ಮಾಡಿದರೆ ಅದ್ಭುತವಾಗಿರುತ್ತೆ. ಅದಕ್ಕೋಸ್ಕರ ಒಗ್ಗರಣೆ ಪಾತ್ರೆಗೆ ನಾನಿಲ್ಲಿ 1 ಟೀ ಸ್ಪೂನಷ್ಟು ತುಪ್ಪನ ಹಾಕಿ, ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಉದ್ದಿನ ಬೇಳೆನ ಸೇರಿಸ್ತಾ ಇದ್ದೀನಿ. ಬೇಕು ಅಂದರೆ ನೀವು ಕಡಲೆಬೇಳೆನೂ ಹಾಕ್ಬೋದು. ನಾನಿಲ್ಲಿ ಕಡಲೆಬೇಳೆ ಹಾಕ್ತಾಯಿಲ್ಲ. ಸಾಸಿವೆ ಚೆನ್ನಾಗಿ ಸಿಡಿದು ಉದ್ದಿನಬೇಳೆ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಕರಿಬೇವಿನ ಎಲೆ, ಹಾಗೆಯೇ ಚೆನ್ನಾಗಿ ತುರಿದಿರೋ ಅಂಥ 1 ಇಂಚಿನಷ್ಟು ಶುಂಠಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಹಸಿ ಮೆಣಸಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆ ಚೆನ್ನಾಗಿ ಬಾಡಿದ ಮೇಲೆ ನಾವು ಮೊದಲೇ ಮಿಕ್ಸ್ ಮಾಡ್ಕೊಂಡಂಥ ಅನ್ನಕ್ಕೆ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಒಗ್ಗರಣೆನ ಹಾಕಿ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಅನ್ನ, ಬಿಸಿ ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಮಟ್ಟಿಗೆ ಆರೋದಕ್ಕೆ ನಾವು ಬಿಡಬೇಕಾಗುತ್ತೆ. ನಾನಿವತ್ತು ಲೈಟಾಗಿ ಒಗ್ಗರಣೆ ಹಾಕಿದೆ. ಮೊಸರನ್ನಕ್ಕೆ ಲೈಟಾಗಿ ಒಗ್ಗರಣೆ ಹಾಕಿದರೆ ತುಂಬಾ ರುಚಿಯಾಗಿ ಬರುತ್ತೆ. ಈಗ ನೋಡಿ ಸ್ವಲ್ಪ ಅನ್ನ ಆರಿದೆ ಅಂದಮೇಲೆ ಇದಕ್ಕೆ ಒಂದು 100 ml ಅಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಇರೋದ್ರಿಂದ ಇದಕ್ಕೆ ಮತ್ತೆ ನಾವು ಹಾಲು ಹಾಕೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಅನ್ನ ಬೇಯಿಸಬೇಕಾದ್ರೆ ಹಾಲು ಹಾಕಿರೋದ್ರಿಂದ ನಾವು ಹಾಲು ಹಾಕ್ತಾಯಿಲ್ಲ, ನೀರನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನೋಡಿದರೆ ಈ ಅನ್ನ ಸ್ವಲ್ಪ ಬೆಚ್ಚಗಿದೆ, ಅಷ್ಟು ಸುಡ್ತಾ ಇಲ್ಲ. ಈ ಹಂತದಲ್ಲಿ ನಾವು ಇದಕ್ಕೆ ಗಟ್ಟಿ ಮೊಸರನ್ನ ಸೇರಿಸಬೇಕಾಗುತ್ತೆ. ಅನ್ನ ಬಿಸಿ ಇರಬೇಕಾದ್ರೆ ಮೊಸರು ಸೇರಿಸ್ಬಿಟ್ರೆ ಮೊಸರನ್ನ ಒಡೆದಾಗುತ್ತೆ. ಹಾಗಾಗಿ ಅನ್ನ ಸ್ವಲ್ಪ ಬೆಚ್ಚಗಾದಮೇಲೆ ನಾವು ಮೊಸರನ್ನ ಸೇರಿಸ್ತಾ ಇದ್ದೀವಿ. ಸುಮಾರು 100 ml ಅಷ್ಟು ಮೊಸರನ್ನ ಸೇರಿಸಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮೊಸರನ್ನ ಯಾವ ಹದಕ್ಕೆ ಬೇಕೋ ಅಷ್ಟು ಮೊಸರನ್ನ ನೀವು ಸೇರಿಸ್ಕೋಬಹುದು. ಬೇಕು ಅಂದರೆ ಈ ಹಂತದಲ್ಲೂ ಸ್ವಲ್ಪ ನೀವು ಹಾಲನ್ನು ಸೇರಿಸ್ಕೋಬಹುದು.
ದಿಢೀರಾಗಿ ತಿನ್ನೋದು ಅಂದರೆ ಆಗಲೇ ತಿನ್ನೋದಾದರೆ ಈ ಹದದಲ್ಲಿ ನೀವು ರೆಡಿ ಮಾಡ್ಕೊಳ್ಳಿ. ಇಲ್ಲ ಮೊಸರನ್ನ ಕಲಸಿ ಒಂದು 2 ಗಂಟೆ ಆದಮೇಲೆ ತಿಂತೀವಿ ಅಂತಂದರೆ ಹಾಲನ್ನ ಸ್ವಲ್ಪ ಜಾಸ್ತಿ ಹಾಕಿ ಮೊಸರನ್ನ ಸ್ವಲ್ಪ ಕಮ್ಮಿ ಹಾಕಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ಧಾರಾಳವಾಗಿ ಕೊತ್ತಂಬರಿ ಎಲೆ ಹಾಕಿ ಲಾಸ್ಟಿಗೆ ಇದನ್ನ ಕ್ರೀಮಿಯಾಗಿ ಮಾಡಬೇಕು ಅಂತ 2 ಟೇಬಲ್ ಸ್ಪೂನಷ್ಟು ಫ್ರೆಶ್ ಆಗಿರೋಂಥ ಬೆಣ್ಣೆನ ಸೇರಿಸ್ತಾ ಇದ್ದೀನಿ. ರೂಮ್ ಟೆಂಪ್ರೇಚರ್ ಇರೋಂಥ ಬೆಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆ ಬೆಣ್ಣೆ ಮೊಸರನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಮೊಸರನ್ನಕ್ಕೆ ಒಂದು ಅದ್ಭುತವಾದಂಥ ಟೆಕ್ಸ್ಚರ್ ಕೊಡುತ್ತೆ, ಶೈನಿಂಗ್ ಕೊಡುತ್ತೆ, ಬಾಯಲ್ಲಿ ಇಟ್ಕೊಂಡಾಗ ಹಾಗೇನೇ ಜಾರೋಗ ಅಂತ ಎಫೆಕ್ಟ್ ಕೊಡುತ್ತೆ. ಈಗ ನೋಡಿದರೆ ಅದ್ಭುತವಾದಂಥ ಕ್ರೀಮಿ ಮೊಸರನ್ನ ರೆಡಿ. ಇದನ್ನು ಹಾಗೆಯೇ ತಿನ್ಬೋದು. ಆದರೆ ಇದು ರುಚಿ ಡಬಲ್ ಮಾಡಬೇಕು ಅಂತಂದರೆ ಇದಕ್ಕೊಂದು ಉಪ್ಪಿನಕಾಯಿ ಇದ್ರಂತೂ ಅದ್ಭುತವಾಗಿರುತ್ತೆ. ಮಾವಿನಕಾಯಿ ಸೀಸನ್ನಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಮೊಸರನ್ನ ಅಂದರೆ ಎಕ್ಸಲೆಂಟ್ ಜೋಡಿ. ಖಂಡಿತವಾಗ್ಲೂ ಈ ಅದ್ಭುತವಾದಂಥ ಜೋಡಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಶೇರ್ ಚಾಟ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.